DVಜಿಯವರ ಜ್ಞಾಪಕ ಚಿತ್ರಶಾಲೆ ವೈ.ಕೆ. ರಾಮಚಂದ್ರರಾಯರು. ಪರಿಷತ್ತಿನ ಮೊದಮೊದಲ ಚರಿತ್ರೆಯಲ್ಲಿ ಸ್ಮರಣೆಗೆ ಬರಬೇಕಾದವರಲ್ಲಿ ವೈ.ಕೆ. ರಾಮಚಂದ್ರರಾಯರು ಒಬ್ಬರು. ಇವರು ರೈಲ್ವೆ ಚೀಫ್ ಇಂಜಿನಿಯರ್ ಆಗಿದ್ದು ನಿವೃತ್ತರಾದವರು. ಅವರು ಯಳಂದೂರಿನವರು. ಕನ್ನಡದಲ್ಲಿ ನೈಜವಾದ ಉತ್ಸಾಹವುಳ್ಳವರು. 1915ರಲ್ಲಿ ಗೋಖಲೆಯವರು ಮೃತರಾದಾಗ ಆ ಮಹನೀಯರನ್ನು ಕುರಿತು ಕನ್ನಡದಲ್ಲಿ ಪ್ರಬಂಧ ಬರೆದವರಲ್ಲಿ ಅತ್ಯುತ್ತಮರೆನಿಸಿದವರಿಗೆ ಒಂದು ಬಹುಮಾನವನ್ನು ಕೊಡಲು ಏರ್ಪಡಿಸಿದರು. ಹಾಗೆ ಬಹುಮಾನಿತವಾದ ಪ್ರಬಂಧ ಯಾರೋ ಒಬ್ಬ ವಿದ್ಯಾರ್ಥಿಯದು ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ನನಗೆ ಜ್ಞಾಪಕ. ವೈ.ಕೆ. ರಾಮಚಂದ್ರರಾಯರು ಕನ್ನಡದಲ್ಲಿ ಅನೇಕ ಗ್ರಂಥಗಳನ್ನು ಬರೆದರು. ಅವುಗಳಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ನನ್ನ ಆಚಾರ್ಯ ಎಂಬುದು, ಇನ್ನೊಂದು ಗ್ಲಾಡ್ಸ್ಟನ್ನರ ರಾಜ್ಯ ಕಾರ್ಯ ವಿಚಕ್ಷಣೆಯನ್ನು ಕುರಿತದ್ದು, ಮತ್ತೊಂದು ಅಮೆರಿಕದ ಪ್ರೆಸಿಡೆಂಟ್ ಏಬ್ರಹಾಂ ಗಾರ್ಫೀಲ್ಡನ ಜೀವನ ಚರಿತ್ರೆ. ಗಾರ್ಫೀಲ್ಡನ ಜೀವನ ಚರಿತ್ರೆಯನ್ನು ಸರ್ಕಾರದ ವಿದ್ಯಾ ಇಲಾಖೆಯು ಬಹುಶಃ ಲೋವರ್ ಸೆಕೆಂಡರಿ ಪರೀಕ್ಷೆಗೆ ಪಠ್ಯಪುಸ್ತಕವಾಗಿ ನೇಮಿಸಿತು. ಆಗ ಪರಿಷತ್ತಿನ ಕಾರ್ಯದರ್ಶಿಗಳಲ್ಲೊಬ್ಬರಾಗಿದ್ದ ರಘುನಾಥರಾಯರು ಆ ಪುಸ್ತಕವನ್ನು ಪುನಃ ಪರಿಷ್ಕಾರ ಮಾಡಿ ಪ್ರಕಟಪಡಿಸಿದರು. ಅವರು ಮಾಡಿದ್ದ ಪುನಃ ಪರಿಷ್ಕರಣದ ವಿಷಯದಲ್ಲಿ ಅಭಿಪ್ರಾಯ ಏಕಮುಖವಾಗಿರಲಿಲ್ಲ. ಉದಾಹರಣೆಗಾಗಿ ಗಾರ್ಫೀಲ್ಡನ ಹುಟ್ಟು ಸಂಸ್ಥಾನವಾದ ಓಹಿಯೋ ಪ್ರಾಂತವನ್ನು ಕುರಿತ ಸಂದರ್ಭದಲ್ಲಿ ರಘುನಾಥರಾಯರು ಅಭಿನವ ಪಂಪನ ಗಾಡಿನ ಸೀಮೆ ಚೆಲ್ವಿಗಾಗರಂ ಮೊದಲಾದ ಪದ್ಯವನ್ನು ಕೊಂಚ ಕೊಂಚ ಬದಲಾಯಿಸಿ ಅನ್ವಯಿಸಿದ್ದರು. ರಾಮಚಂದ್ರರಾಯರ ವಾಕ್ಯಗಳನ್ನೂ ಬದಲಾಯಿಸಿದ್ದರು. ಆದದ್ದರಿಂದ ವಿಮರ್ಶಕರು ಹೇಳಿದರು, ಇದು ರಘುನಾಥರಾಯರ ಪುಸ್ತಕವೇ ಹೊರತು ನಾವು ಒಪ್ಪಿಕೊಂಡಿದ್ದ ರಾಮಚಂದ್ರರಾಯರ ಪುಸ್ತಕವಾಗಲಿಲ್ಲ ಎಂದು. ರಘುನಾಥರಾಯರು ಮಹಾವಿದ್ವಾಂಸರು. ಅವರಿಗೆ ಉದ್ದಾಮ ಪ್ರಯೋಗಗಳಲ್ಲಿ ಒಲವು ಹೆಚ್ಚು. ಸ್ವಭಾವದಲ್ಲಿಯೂ ಅವರು ಸಪ್ಪೆ ಅಲ್ಲ, ಸಾಹಿತ್ಯ ಶೈಲಿಯಲ್ಲಿಯೂ ಅಲ್ಲ, ಎಲ್ಲವೂ ವೀರ್ಯವತ್ತಾಗಿರಬೇಕು. ಹೀಗೆ ಅವರು ಮುಟ್ಟಿದ್ದು ರೂಪ ಮಾರ್ಪಡುತ್ತಿತ್ತು. ನಮ್ಮ ವೆಂಕಟನಾರಣಪ್ಪನವರ ಪರಿಷ್ಕರಣ ಕ್ರಮದ ವಿಷಯದಲ್ಲಿಯೂ ಈ ಆಕ್ಷೇಪಣೆ ಇದೆ. ಅವರು ವಾಸುದೇವಯ್ಯನವರ ಆರ್ಯಕೀರ್ತಿಯನ್ನು ಒಂದು ಸಾರಿ ಪರಿಷ್ಕರಿಸಿದ್ದರು. ಅನಂತರ ಅದು ವಾಸುದೇವಯ್ಯನವರ ಆರ್ಯಕೀರ್ತಿಯಾಗದೆ ವೆಂಕಟನಾರಣಪ್ಪನವರ ಆರ್ಯಕೀರ್ತಿಯಾಯಿತು. ಹೇಗಾದರಾಗಲಿ ವೈ.ಕೆ. ರಾಮಚಂದ್ರರಾಯರ ಗಾರ್ಫೀಲ್ಡ್ ಪುಸ್ತಕದ ದ್ವಿತೀಯ ಮುದ್ರಣದಿಂದ ಬಂದ ವರಮಾನವನ್ನು ಅವರು ಪರಿಷತ್ತಿಗೆ ಕೊಟ್ಟರು. ಸುಮಾರು 15,000 ರೂಪಾಯಿಗಳಿಗಿಂತ ಹೆಚ್ಚು ಬಂತೆಂದು ನನಗಿರುವ ಜ್ಞಾಪಕ. ಪರಿಷತ್ತಿಗೆ ಆಗ ಹಣದ ಮುಗ್ಗಟ್ಟು ಹೆಚ್ಚಾಗಿತ್ತು. ಧನ ಸಹಾಯ ತುಂಬ ಅವಶ್ಯವಾಗಿತ್ತು. ಆಪತ್ಕಾಲದಲ್ಲಿ ಅದರ ಸಹಾಯಕ್ಕೆ ಬಂದವರು ವೈ.ಕೆ. ರಾಮಚಂದ್ರರಾಯರು. ವೈ.ಕೆ. ರಾಮಚಂದ್ರರಾಯರು ಸ್ನೇಹ ತತ್ಪರರು, ಸ್ವಾಭಾವಿಕವಾಗಿ ದೊಡ್ಡ ಮನುಷ್ಯರು ಮತ್ತು ಭಗವದ್ಭಕ್ತರು, ಎಲ್ಲರಿಗೂ ಪ್ರಿಯರಾಗಿ ಮಾನ್ಯರಾದವರು. ತೋಗೆರೆ ನಂಜುಂಡ ಶಾಸ್ತ್ರಿಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಇಬ್ಬರು ಪೂರ್ವ ಪಂಡಿತರನ್ನು ತನ್ನ ಕಾರ್ಯಕ್ಕಾಗಿ ನೇಮಿಸಿಕೊಂಡಿತ್ತು. ಒಬ್ಬರು ತೋಗೆರೆ ನಂಜುಂಡ ಶಾಸ್ತ್ರಿಗಳು, ಇನ್ನೊಬ್ಬರು ಕಡಬದ ನಂಜುಂಡ ಶಾಸ್ತ್ರಿಗಳು. ಇಬ್ಬರೂ ಮಹಾಪಂಡಿತರು. ತೋಗೆರೆ ನಂಜುಂಡ ಶಾಸ್ತ್ರಿಗಳನ್ನು ಪರಿಷತ್ತಿಗೆ ಶಿಫಾರಸು ಮಾಡಿ ಕಳಿಸಿದವರು ಮಹಾಮಹೋಪಾಧ್ಯಾಯ ಆರ್. ನರಸಿಂಹಾಚಾರ್ಯರು. ಶಾಸ್ತ್ರಿಗಳು ಆಚಾರ್ಯರ ಕೈಕೆಳಗೆ ಶಾಸನ ಇಲಾಖೆಯಲ್ಲಿ ಕೆಲಸ ಮಾಡಿದ್ದವರು. ಅವರಿಗೆ ಎಲ್ಲ ಪ್ರಸಿದ್ಧ ಹಳಗನ್ನಡ ಕಾವ್ಯಗಳೂ ಮುಖಸ್ಥವಾಗಿದ್ದವು. ಅದರ ಜೊತೆಗೆ ಸಾವಿರಾರು ಕನ್ನಡ ಶಾಸನಗಳನ್ನು ಅವರು ಪರಿಶೀಲಿಸಿ ಅಲ್ಲಲ್ಲಿಯ ಪದಪ್ರಯೋಗಗಳನ್ನೂ ಜ್ಞಾಪಕದಲ್ಲಿ ಧರಿಸಿದ್ದರು. ಪಾಣಿನಿಯ ಸಂಸ್ಕೃತ ವ್ಯಾಕರಣ ಸೂತ್ರಗಳು, ವೃತ್ತಿ ವ್ಯಾಖ್ಯೆಗಳು ಅವರಿಗೆ ವಾಚೋವಿಧೇಯ ಆಗಿದ್ದವು. ಅವರು ನಡತೆಯಲ್ಲಿ ಸದಾಚಾರ ನಿಷ್ಠರು, ಪರಿಶುದ್ಧರು. ಒಂದು ಸಾರಿ ಕಡೂರಿನಲ್ಲಿ ನಾವು ಹತ್ತಬೇಕಾಗಿದ್ದ ರೈಲುಗಾಡಿ ನಾವು ಆ ಸ್ಥಳವನ್ನು ಮುಟ್ಟುವ ವೇಳೆಗೆ ಹೊರಟು ಹೋಗಿತ್ತು. ನಾವು ಅಲ್ಲಿ 12-15 ಗಂಟೆಗಳ ಕಾಲ ಕಾಯಬೇಕಾಗಿತ್ತು.
ಶಾಸ್ತ್ರಿಗಳು ಪರಾನ್ನ ಭೋಜನ ಮಾಡುವವರಲ್ಲ. ಅವರು ಮುಡಿಯುಟ್ಟು ಕೊಂಚ ಬಾಳೆಹಣ್ಣು ಮೊದಲಾದ ಫಲಾಹಾರ ಮಾಡಿ ಹಾಗೆಯೇ ನನ್ನ ವ್ಯಾಕರಣ ಪ್ರಶ್ನೆಗೆ ಉತ್ತರ ಹೇಳುತ್ತಿದ್ದರು. ಶಬ್ದಮಣಿದರ್ಪಣ ಕಾರಣ ವಿಧಿ, ಅದಕ್ಕೆ ಸಂವಾದಿಯಾದ ಭಟ್ಟಾಕಳಂಕನ ಸೂತ್ರ, ಅದಕ್ಕೆ ಸಂಬಂಧಪಟ್ಟಂತೆ ಭಾಷಾಭೂಷಣ ಕಾರಣ ನಿಯಮ, ನಾನಾ ಕಾವ್ಯಗಳ ಪ್ರಯೋಗಗಳು, ಶಾಸನಗಳಲ್ಲಿಯ ವಾಕ್ಯಗಳು, ಎಲ್ಲಕ್ಕಿಂತ ಮೇಲೆ ಪಾಣಿನಿಯ ಮತ, ಅದಕ್ಕೆ ಉದಾಹರಣೆಗಳು, ಹೀಗೆ ಪುಂಖಾನುಪುಂಖವಾಗಿ 2-3 ಗಂಟೆಗಳ ಕಾಲ ಅವಿಚ್ಛಿನ್ನವಾಗಿ ಉಪನ್ಯಾಸ ಮಾಡಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅದು ಪ್ರಾಚೀನ ಪಾಂಡಿತ್ಯದ ಒಂದು ಮಾದರಿ ಚೂರು, ಸ್ಯಾಂಪಲ್. ಕಾವ್ಯ ಪಾಠದಲ್ಲಿಯೂ ಅವರು ಹಾಗೆಯೇ. ಪಂಪಭಾರತದ ಪರಿಷ್ಕರಣ ಕಾರ್ಯದಲ್ಲಿ ಅವರೂ ನೆರವಾಗಿದ್ದರು. ಆ ಚರ್ಚೆಗಳಲ್ಲಿ ಅಭಿವ್ಯಕ್ತವಾಗುತ್ತಿತ್ತು ಅವರ ರಸವಿವೇಕ. ಅವರು ಕನ್ನಡ ಲಿಪಿಯ ಚರಿತ್ರೆಯನ್ನು ಕುರಿತು ಒಂದು ಪ್ರಬಂಧ ಬರೆದರು. ಅದು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟವಾದದ್ದಲ್ಲದೆ ಬೇರೆ ಲಘು ಪುಸ್ತಕವಾಗಿಯೂ ಪ್ರಕಟವಾಯಿತು. ನಮ್ಮ ಈ ಹೊತ್ತಿನ ಲಿಪಿ ಬ್ರಾಹ್ಮೀ ಲಿಪಿಯಿಂದ ಹೇಗೆ ಇಳಿದು ಬಂದಿದೆ ಎಂಬುದರ ಪೂರ್ವೋತ್ತರ ವಿವರಣೆಗಳನ್ನು ಅವರು ಶಾಸನಗಳಿಂದ ತೆಗೆದ ನಿದರ್ಶನಗಳೊಡನೆ ತೋರಿಸಿದ್ದಾರೆ. ತೋಗೆರೆ ಶಾಸ್ತ್ರಿಗಳು ಸ್ವಭಾವದಲ್ಲಿ ಸರಳರು, ಅತ್ಯಲ್ಪ ವರಮಾನದಲ್ಲಿ ತೃಪ್ತ ಜೀವನವನ್ನು ನಡೆಸಿದವರು, ಸ್ವಲ್ಪ ಮುಂಗೋಪಿಗಳು, ಶಾಸ್ತ್ರ ವಿಷಯದಲ್ಲಿ ಹಠವಾದಿಗಳು. ನರಸಿಂಹಾಚಾರ್ಯರ ಬರವಣಿಗೆ ಕಷ್ಟವೆಂದು ಯಾರಾದರೂ ಆಕ್ಷೇಪಣೆ ಮಾಡಿದರೆ ಅದು ಪಾಂಡಿತ್ಯವಿಲ್ಲದವರ ಮಾತೆಂದು ಜವಾಬು ಹೇಳುವರು. ಅಂಥ ವಿದ್ವಾಂಸರು ನೀತಿಮಂಜರಿಗಿಂತ ಸುಲಭವಾದ ಶೈಲಿಯಲ್ಲಿ ಬರೆಯುವುದು ಅಸಾಧ್ಯ. ನರಸಿಂಹಾಚಾರ್ಯರ ಪಾಂಡಿತ್ಯದ ಮಟ್ಟಕ್ಕೆ ಅದು ಬಹು ಸುಲಭವಾದ ಶೈಲಿ ಎನ್ನುವರು. ತೋಗೆರೆ ನಂಜುಂಡ ಶಾಸ್ತ್ರಿಗಳು ಚರ್ಮ, ಮೂಳೆ, ವಿದ್ವತ್ತೆ ಈ ಮೂರರ ಸಮ್ಮೇಳನ. ಮಾಂಸವೇನೂ ಇದ್ದಂತೆ ತೋರುತ್ತಿರಲಿಲ್ಲ. ಒಂದಾನೊಂದು ಸಾರಿ ಒಬ್ಬ ದೊಡ್ಡ ಮನುಷ್ಯರು ಪಾರ್ಶ್ವವಾಯುವಿನಿಂದ ಹಾಸಿಗೆ ಹಿಡಿಯಬೇಕಾಗಿ ಬಂತು. ಅವರ ಸಮೀಪದಲ್ಲಿದ್ದವರು ಅವರ ಬೇಸರ ಕಳೆಯಲು ಪುರಾಣ ಕೇಳಬಹುದೆಂದು ಸಲಹೆ ಕೊಟ್ಟರು. ಆ ದೊಡ್ಡ ಮನುಷ್ಯರು ಪಂಡಿತ ವರ್ಗದಲ್ಲಿ ಅಭಿಮಾನವಿದ್ದವರು. ಅವರು ನನಗೆ ಹೇಳಿ ಕಳುಹಿಸಿ ಯಾರಾದರೂ ಪಂಡಿತರನ್ನು ಪುರಾಣ ಹೇಳಲು ಗೊತ್ತು ಮಾಡಿಕೊಡಬೇಕು ಎಂದು ಕೋರಿದರು. ನಾನು ತೋಗೆರೆ ನಂಜುಂಡ ಶಾಸ್ತ್ರಿಗಳನ್ನು ಶಿಫಾರಸು ಮಾಡಿ ಅವರು ಭಾರತ ಪುರಾಣ ಹೇಳತಕ್ಕದ್ದೆಂದು ಗೊತ್ತು ಮಾಡಿದೆ. ಅದರಂತೆ ಶಾಸ್ತ್ರಿಗಳು ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಗೆ ಹೋಗುವುದು. ಸಂಸ್ಕೃತ ಭಾರತ ಮೂಲ ಗ್ರಂಥವಿಟ್ಟುಕೊಂಡು ಓದುತ್ತಾ ಕನ್ನಡದಲ್ಲಿ ಅನುವಾದ ಮಾಡುತ್ತಾ ಹೇಳುವುದು. ಹೀಗೆ 5-5:30 ಗಂಟೆಯವರೆಗೆ ನಡೆಯುವುದು. ಇದು ಏರ್ಪಾಟು. ಆ ಮೇರೆಗೆ ಶಾಸ್ತ್ರಿಗಳು ವಿರಾಟ ಪರ್ವದಿಂದ ಪ್ರಾರಂಭಿಸಿ ಪುರಾಣ ಹೇಳುತ್ತಿದ್ದರು. 4-5 ದಿನ ಕಳೆದ ಮೇಲೆ ಆ ದೊಡ್ಡ ಮನುಷ್ಯರು ತಮ್ಮಲ್ಲಿಗೆ ಬಂದಿದ್ದ ಸ್ನೇಹಿತರು ಹೇಗಿದೆ ಎಂದು ಕೇಳಿದಾಗ, ಏನಪ್ಪಾ, ತುಂಬ ಬೇಸರವಾಗುತ್ತದೆ, ಒಂದೇ ಪಕ್ಕದಲ್ಲಿ ಮಲಗಿ ನೋವು ಬಂದು ಬಿಡುತ್ತದೆ ಎಂದರು. ಬಂದಿದ್ದವರೊಬ್ಬರು ಪುರಾಣ ಎಂದು ಕೇಳಿದರು. ದೊಡ್ಡ ಮನುಷ್ಯರು, ಏನು ಪುರಾಣವಪ್ಪ, ಆ ಋಷಿ ಬಂದ, ಈ ಋಷಿ ಬಂದ, ಆ ತೀರ್ಥ ಈ ತೀರ್ಥ, ಇದೂ ಬೇಸರವೇ ಎಂದರು. ಬಂದಿದ್ದ ಸ್ನೇಹಿತರು, ಹೌದು ಹೌದು, ಅದು ರಗಳೆಯೇ. ಈಗ ನೀವು ನಿಮ್ಮ ವಯಸ್ಸಿನಲ್ಲಿ ಕಥೆ ಕೇಳುವುದಕ್ಕಿಂತ ತತ್ವೋಪದೇಶ ಕೇಳುವುದು ಯುಕ್ತ. ಭಗವದ್ಗೀತೆ ಕೇಳಬಹುದಲ್ಲ ಎಂದರು. ಬಂದಿದ್ದವರು ಹೊರಟು ಹೋದ ಬಳಿಕ ಆ ದೊಡ್ಡ ಮನುಷ್ಯರು ನಮ್ಮ ತೋಗೆರೆ ಶಾಸ್ತ್ರಿಗಳನ್ನು ಕುರಿತು, ಏನಪ್ಪ, ಅದೇನೋ ಗೀತೆಗಳು ಎಂದಿವೆ ಅಂತಲ್ಲ, ಅದನ್ನು ಕೇಳಬೇಕೆನ್ನುತ್ತಾರೆ, ನಾಳೆಯಿಂದ ಅದಾಗಲಿ ಎಂದರು. ಶಾಸ್ತ್ರಿಗಳು ಹಾಗೆಯೇ ಆಗಲಿ ಎಂದು ಉತ್ತರ ಕೊಟ್ಟು ಮಾರನೆಯ ದಿನ ಭಗವದ್ಗೀತೆಯ 2ನೇ ಅಧ್ಯಾಯದಿಂದ ಉಪಕ್ರಮಿಸಿದರು. ಇದು 3-4 ದಿನ ನಡೆಯಿತು. 5ನೆಯ ದಿನ ಆ ದೊಡ್ಡ ಮನುಷ್ಯರು, ಏನಪ್ಪ, ಗೀತೆಗಳು ಗೀತೆಗಳು ಎಂದು ಬಡ್ಕೋತಾರಲ್ಲ, ಏನು ಕಗ್ಗ ಇದು? ಇಂದ್ರಿಯ ದಮನ ಶಮನ ಇದೇ ಮಾತೆ, ಹಾಡಿದ್ದೇ ಹಾಡೋ ಕಿಸುಬಾಯಿ ದಾಸ ಎಂದ ಹಾಗಾಗಿದೆಯಲ್ಲ ಎಂದರು. ಈಗ ನಂಜುಂಡ ಶಾಸ್ತ್ರಿಗಳು ಬೆಂಕಿಯಾದರು. ಗೀತೆಯನ್ನು ಬಡ್ಕೋತಾರೆ ಎಂದದ್ದು ಅವರ ಮನಸ್ಸಿಗೆ ದೊಡ್ಡ
ಅಪರಾಧವೆನಿಸಿತು. ಅವರು ಆ ಕೋಪದಲ್ಲಿ ತೆಲುಗಿನಲ್ಲಿ, ಇದಕ್ಕೆಲ್ಲ ಪೂರ್ವಜನ್ಮ ಸಂಸ್ಕಾರವಿರಬೇಕು, ನಿಮ್ಮ ಜನ್ಮಾಂತರ ವಾಸನೆ ಇದಕ್ಕಲ್ಲ, ನಿಮಗೆ ಹಿಡಿಯುವುದು ಚಂದ್ರವದನೆಯ ವಾಸನೆಯೊಂದೇ, ಹೀಗೆ ಹೇಳಿ ನನ್ನ ಮನೆಗೆ ಬಂದು ಗೀತೆಯ ಪುಸ್ತಕದ ಕಟ್ಟನ್ನು ಅಲ್ಲಿಟ್ಟು ಇದು ಮುರಿದು ಹೋಯಿತು ಎಂದು ಅವರಿಗೆ ಹೇಳಿ ಎಂದು ಹೊರಟು ಹೋಗಿದ್ದರು. ನಾನು ರಾತ್ರಿ 9 ಗಂಟೆಗೆ ಮನೆಗೆ ಬಂದಾಗ ಈ ವರ್ತಮಾನ ತಿಳಿಯಿತು. ಮಾರನೆಯ ದಿನ ಬೆಳಗ್ಗೆ ಶಾಸ್ತ್ರಿಗಳ ಮನೆಗೆ ಹೋದೆ. ಅವರು ದೇವತಾರ್ಚನೆ ಮಾಡುತ್ತಿದ್ದರು. ನನ್ನನ್ನು ನೋಡಿದೊಡನೆಯೇ ಅವರ ಮರೆತು ಹೋಗಿದ್ದ ಆಗ್ರಹ ಮತ್ತೆ ಕೆರಳಿತು. ಏನು ಸ್ವಾಮಿ, ಇಂಥ ಮನುಷ್ಯನಲ್ಲಿಗೆ ನನ್ನನ್ನು ಕಳಿಸಿದಿರಲ್ಲ ಎಂದು ಹೇಳಿ ನಡೆದುದನ್ನೆಲ್ಲ ವಿವರಿಸಿದರು. ನಾನು ಅವರಿಗೆ ಸಮಜಾಯಿಷಿ ಹೇಳಬೇಕಾಯಿತು. ಕಡಬದ ನಂಜುಂಡ ಶಾಸ್ತ್ರಿಗಳು. ಕಡಬದ ನಂಜುಂಡ ಶಾಸ್ತ್ರಿಗಳು ತೋಗೆರೆಯವರಂತೆಯೇ ಸಾಂಪ್ರದಾಯಿಕ ರೀತಿಯ ವಿದ್ವಾಂಸರು. ಸಂಸ್ಕೃತ ಹಳಗನ್ನಡಗಳು ಎರಡರಲ್ಲೂ ಪೂರ್ಣ ಪಾಂಡಿತ್ಯವಿದ್ದವರು. ತೋಗೆರೆಯವರಿಗೆ ಶಾಸನ ಸಾಹಿತ್ಯದ ಪರಿಚಯ ಹೆಚ್ಚಾಗಿತ್ತೆಂದರೆ ಕಡಬದವರಿಗೆ ಸಂಗೀತ ಪರಿಜ್ಞಾನ ವಿಶೇಷವಾಗಿತ್ತು. ಅವರು ಷಟ್ಪದಿ ಮೊದಲಾದ ಕನ್ನಡ ಛಂದಸ್ಸುಗಳು ಹೇಗೆ ತಾಳಬದ್ಧವಾಗಿವೆ ಎಂಬುದನ್ನು ಕುರಿತು ಒಂದು ಬೋಧಪೂರ್ಣವಾದ ಪ್ರಬಂಧವನ್ನು ಬರೆದಿದ್ದಾರೆ. ಅದು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಅಚ್ಚಾಗಿದೆ. ಕಡಬದ ಶಾಸ್ತ್ರಿಗಳು ದೊಡ್ಡ ಸಂಸಾರವನ್ನು ನಿರ್ವಹಿಸಬೇಕಾಗಿತ್ತು. ಅದಕ್ಕಾಗಿ ಅವರು ಅಹೋರಾತ್ರವೂ ದುಡಿಯುತ್ತಿದ್ದರು. ಪೇಟೆಯ ಪುಸ್ತಕದಂಗಡಿಗಳಿಗೆ ಕಥೆ ಕಾದಂಬರಿಗಳನ್ನು ಬರೆದುಕೊಡುವುದು, ಗ್ರಂಥಗಳಿಗೆ ಟೀಕು ಬರೆಯುವುದು, ಅಚ್ಚಿನ ಕರಡು ಪ್ರತಿಗಳನ್ನು ತಿದ್ದಿಕೊಡುವುದು, ಇಂಥ ಚಿಲ್ಲರೆ ಕೂಲಿಯಿಂದ 1-2 ಕಾಸು ಗಿಟ್ಟಿಸಬೇಕಾಗಿತ್ತು. ಈ ಪ್ರಯಾಸದಲ್ಲಿ ಅವರಿಗೆ ಶುದ್ಧ ಸಾರಸ್ವತ ವೃತ್ತಿಯನ್ನು ಕೈಗೊಳ್ಳಲು ಅವಕಾಶವಿಲ್ಲದೆ ಹೋಯಿತು. ಆದರೆ ಈ ಹಂಬಲವನ್ನು ಅವರು ಬಿಟ್ಟಿರಲಿಲ್ಲ. ಅವರಿಗೆ ತುಂಬ ಇಷ್ಟವಾದ ಒಂದು ಸಂಸ್ಕೃತ ಸ್ತೋತ್ರಕ್ಕೆ, ಬಹುಶಃ ಶಿವಾನಂದ ಲಹರಿಗೆ ಅಥವಾ ಭಜಗೋವಿಂದ ಸ್ತೋತ್ರಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬರೆದು ತಮ್ಮ ಬದುಕನ್ನು ಸಫಲತೆಗೊಳಿಸಬೇಕೆಂದು ಹಂಬಲಿಸುತ್ತಿದ್ದರು. ಕವಿ ರವೀಂದ್ರನಾಥ ಠಾಕೂರರು ಬೆಂಗಳೂರಿಗೆ ಬಂದಿದ್ದಾಗ ನನ್ನ ಬೇಡಿಕೆಯಂತೆ ಕಡಬದ ಶಾಸ್ತ್ರಿಗಳು 2 ಸಂಸ್ಕೃತ ಗೀತೆಗಳನ್ನು ರಚಿಸಿಕೊಟ್ಟರು. ಒಂದು ಹೀಗೆ: ನಿಖಿಲ ಜನ ನಿಸಾದರಂ ತ್ವಾಂ ನಮಾಮಿ ಮಾತರಂ ಮಂದಹಸಿತ ನಿಂದಿತಸಿತ ಸರಸಿಜ ಮುಖಿ ದೇವ್ಯಹಂ. ಎರಡನೆಯದು ಹೀಗೆ: ಸ್ವಾಗತ ಪೂರ್ವ ನಿಗಮವಿದಂ ತ್ವಾಂ ಸಕುಶಲ ಕಾರ್ಯಂ ಪರಿಪೃಚ್ಛಾಮಃ. ವೆಂಕಟನಾರಾಯಣಪ್ಪನವರು ಕಡಬದ ಶಾಸ್ತ್ರಿಗಳು ಬಾಲ್ಯದಲ್ಲಿ ಸಹಾಧ್ಯಾಯಿಗಳಾಗಿದ್ದವರು. ವೆಂಕಟನಾರಾಯಣಪ್ಪನವರಿಗೆ ಅವರ ಮೇಲೆ ತುಂಬ ಅಭಿಮಾನ ಮತ್ತು ಅವರ ಮಾತಿನಲ್ಲಿ ನಂಬಿಕೆ. ವೆಂಕಟನಾರಾಯಣಪ್ಪನವರು ಕೋರಿದಂತೆ ಶಾಸ್ತ್ರಿಗಳು ಭಾಸಕವಿಯ ಒಂದಾನೊಂದು ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆಂದು ಜ್ಞಾಪಕ. ಅದು ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಬಹುಶಃ ಅದು ದೂತವಾಕ್ಯ. ಕಡಬದ ಶಾಸ್ತ್ರಿಗಳು ಸರಸಿಗಳಾಗಿದ್ದದ್ದಲ್ಲದೆ ಹಾಸ್ಯ ಪ್ರವೃತ್ತಿ ಉಳ್ಳವರೂ ಆಗಿದ್ದರು. ಒಂದು ದಿನ ಅವರು ನಾನು ಪರಿಷತ್ತಿನ ಕಾರ್ಯಾಲಯದಲ್ಲಿ ಕುಳಿತಿದ್ದೆವು. ಆಗ ವಿದ್ವಾನ್ ಗಂಜಿಗುಂಟೆ ಕೃಷ್ಣಪ್ಪನವರು ಅಲ್ಲಿಗೆ ಬಿಜ ಮಾಡಿಸಿದರು. ಕೃಷ್ಣಪ್ಪನವರು ಸಂಸ್ಕೃತ ಹಡಗನ್ನಡದಲ್ಲಿ ತುಂಬ ಪರಿಶ್ರಮ ಮಾಡಿದ್ದವರು. ಸರಸಿಗಳು ಮತ್ತು ಸೌಜನ್ಯ ಶೋಭಿತರು, ಡಂಭವಿಲ್ಲದವರು, ಕೊಂಚವೂ ಕಾಪಟ್ಯವಿಲ್ಲದವರು. ಅವರು ತಮ್ಮ ಮನಸ್ಸಿಗೊಪ್ಪಿದ್ದ 100-150 ಸಂಸ್ಕೃತ ಶ್ಲೋಕಗಳನ್ನು ಸೊಗಸಾದ ಕನ್ನಡಕ್ಕೆ ಪರಿವರ್ತನೆ ಮಾಡಿ ಅಚ್ಚು ಮಾಡಿಸಿದ್ದರು. ಅದು ಅಚ್ಚಿನ ಮನೆಯಿಂದ ತಮ್ಮ ಕೈಗೆ ಬಂದ ಕೂಡಲೇ ಮಿತ್ರರಿಗೆ ಕೊಡಬೇಕೆಂದು 2-3 ಪ್ರತಿಗಳನ್ನು ಕೈಯಲ್ಲಿ ತಂದು ಒಂದು ಪ್ರತಿಯನ್ನು ಶಾಸ್ತ್ರಿಗಳ ಮುಂದೆಯೂ ಇನ್ನೊಂದನ್ನು ನನ್ನ ಮುಂದೆಯೂ ಇರಿಸಿದರು. ಶಾಸ್ತ್ರಿಗಳು ಅದನ್ನು ನೋಡಿ ಒಡನೆಯೇ ಇದು ಆಗಿ ಹೋಯಿತಲ್ಲ, ಆ ಹೊತ್ತೇ ಆಗಿ ಹೋಯಿತು ಎಂದರು. ಕೃಷ್ಣಪ್ಪನವರು ಏನಾಗಿ ಹೋಯಿತು? ಶಾಸ್ತ್ರಿಗಳು: ನೀವು ಹೇಳಿರುವ ಕೆಲಸ ಸುಭಾಷಿತವನ್ನು ಜರಿಯುವುದು. ಪುಸ್ತಕದ ಹೆಸರು ಸುಭಾಷಿತ ಮಂಜರಿ. ಇದನ್ನು ಶಾಸ್ತ್ರಿಗಳು ಸುಭಾಷಿತಮಂ ಜರಿ ಎಂದು ಓದಿದರು. ಕೃಷ್ಣಪ್ಪನವರು ನಾನು ತುಂಬ ನಕ್ಕೆವು. ಶಾಸ್ತ್ರಿಗಳ ಹಾಸ್ಯ ಸ್ಫೂರ್ತಿ ಅಂಥದ್ದು.
ಕಡಬದ ಶಾಸ್ತ್ರಿಗಳಿಗೆ 10 ಹಳಗನ್ನಡ ಕಾವ್ಯಗಳಲ್ಲದೆ 10 ಸಂಸ್ಕೃತ ಕಾವ್ಯಗಳೂ ಕಂಠಸ್ಥವಾಗಿದ್ದವು. ಒಂದು ದಿನ ಅವರಿಗೂ ನನಗೂ ಯಾರೋ ಒಬ್ಬ ಹೊಸ ಕವಿಗಳ ರಚನೆಯ ವಿಷಯದಲ್ಲಿ ಮಾತುಕತೆ ನಡೆಯುತ್ತಿದ್ದಾಗ ಅವರು ಹೇಳಿದರು, ಬಡಬಡಕಲು ಮಾತುಗಳಿಂದ ಆಗುವುದು ಎಂಥ ಕವಿತ್ವ, ಕವಿತ್ವವೆಂದರೆ ಹೀಗಿರಬೇಕು ಎಂದು ಜಗನ್ನಾಥ ಪಂಡಿತನ ಸುಧಾಲಹರಿಯಿಂದ ಒಂದು ಶ್ಲೋಕವನ್ನು ಹೇಳಿದರು. ಯಾ ಸೂತೆ ಸರ್ವಭೂತೇಶ್ವನುದಿನ ಮುದಿತೆ ಚೇತನಾಯ ವಿಲಾಸಾನ್ ಯಾಂತಿ ಸಾಯಂ ನಿಕಾಯಂ ಜಲಧಿ ಜಠರಂ ಸಂಜರೀ ಹರ್ತಿ ಸದ್ಯ ಆತ್ಮರ್ಥಂ ವರ್ಧಯಂತಿ ಮಣಿಗಣ ಸುಷುಮಾ ಸಂಪದಂ ರತ್ನಸಾನೋ ಸಾನೋ ಭಾನೋ ಪ್ರಭಾನೋ ನಯನ ಸರಣಿತೋ ದೂರತೋ ಜಾತು ಯಾತು. ಕಡಬದ ಶಾಸ್ತ್ರಿಗಳ 2ನೆಯ ಮಗ ಕೃಷ್ಣ ಎಂಬಾತ ಕೊಂಚ ಹಾಡುತ್ತಿದ್ದ. ನಾನು ಒಂದು ದಿನ ಶಾಸ್ತ್ರಿಗಳನ್ನು ಕೇಳಿದೆ, ನಾನು ಕೃಷ್ಣ ಏನು ಮಾಡುತ್ತಿದ್ದಾನೆ? ಶಾಸ್ತ್ರಿಗಳು, ಏನೋ ಸಂಗೀತ ಕಲಿಯಬೇಕಂತೆ, ಪೇಚಾಡುತ್ತಿದ್ದಾನೆ. ನಾನು, ಒಳ್ಳೆಯದೇ ಆಯಿತಲ್ಲ, ಮೈಸೂರಿನಲ್ಲಿ ಅನುಕೂಲ ಮಾಡೋಣ. ಶಾಸ್ತ್ರಿಗಳು, ಅದೇ ಥರ ಸಂಗೀತ ಸ್ವಾಮಿ, ತಂಜಾವೂರಿಗೋ ತಿರುಚುನಾಪಳ್ಳಿಗೋ ಹೋಗಬೇಕು, ಅದಕ್ಕೆ ಅನುಕೂಲ ಬೇಕು. ಹೀಗೆ ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣಾಂ ಮನೋರಥಾಃ. ಎಂ.ಎಸ್. ಪುಟ್ಟಣ್ಣನವರು. ಎಂ.ಎಸ್. ಪುಟ್ಟಣ್ಣನವರು ಭಾಷೆಯ ಪುನರುಜ್ಜೀವನದ ಪ್ರಯತ್ನದಲ್ಲಿ ಮೊದಲಿನಿಂದ ಶ್ರಮಿಸಿದವರು. ಅವರು ಮೊದಮೊದಲು ವೆಂಕಟಕೃಷ್ಣಯ್ಯನವರೊಡನೆಯೂ ಕೊಂಚಕಾಲ ಎಂ.ಬಿ. ಶ್ರೀನಿವಾಸಯ್ಯಂಗಾರ್ಯರೊಡನೆಯೂ ಸೇರಿ ಕೆಲಸ ಮಾಡಿದರು. ಸ್ವತಂತ್ರವಾಗಿಯೂ ಕೆಲಸ ಮಾಡಿದರು. ಪುಟ್ಟಣ್ಣನವರ ಸರಕಾರಿ ಉದ್ಯೋಗ ಪ್ರಾರಂಭವಾದದ್ದು ಆಗಿನ ಚೀಫ್ ಕೋರ್ಟಿನಲ್ಲಿ ಎಂದು ಕೇಳಿದ್ದೇನೆ. ಅಲ್ಲಿ ಭಾಷಾಂತರಕರ್ತರಾಗಿದ್ದರು. ಆ ಕಾಲದ ಒಂದು ಕಥೆ ಸ್ವಾರಸ್ಯಕರವಾಗಿದೆ. ಆ ಕಾಲದಲ್ಲಿ ಕೋರ್ಟ್ ಆಫೀಸಿನ ಮ್ಯಾನೇಜರ್ ಆಗಿದ್ದವರು ಭೀಮಾಜಿರಾವ್ ಎಂಬುವರು. ಆ ಕಚೇರಿಗೆ ಒಬ್ಬ ಸಹಾಯಕರು ಅವಶ್ಯವಿದ್ದ ಸಂಗತಿಯನ್ನು ಪ್ರಕಟಪಡಿಸಲಾಯಿತು. ಆಗ ಆ ಹುದ್ದೆಗೋಸ್ಕರ ಎಷ್ಟೋ ಮಂದಿ ಬೇಡಿಕೆಯ ಅರ್ಜಿಗಳನ್ನು ಬರೆದುಕೊಂಡರು. ಅವರಲ್ಲಿ ವೆಂಕಣ್ಣ ಶ್ರೌತಿ ಎಂಬುವರೊಬ್ಬರು, ಕೃಷ್ಣಸ್ವಾಮಯ್ಯ ಎಂಬುವರು ಇನ್ನೊಬ್ಬರು. ಭೀಮಾಜಿರಾಯರು ಅವರಿಬ್ಬರನ್ನೂ ಖುದ್ದಾಗಿ ಕಂಡು ಮಾತನಾಡಿ ಅವರು 1 ವಾರ ಕಳೆದು ತಮ್ಮನ್ನು ಕಂಡರೆ ತೀರ್ಮಾನ ತಿಳಿಸುವುದಾಗಿ ಭರವಸೆ ಕೊಟ್ಟರಂತೆ. ಭೀಮಾಜಿರಾಯರು ಮಾತನಾಡಿದ ರೀತಿಯಿಂದ ಶ್ರೌತಿಗಳು ಪ್ರೋತ್ಸಾಹಗೊಂಡು ಆಸೆ ಇಟ್ಟುಕೊಂಡಿದ್ದರು. ಭೀಮಾಜಿರಾಯರಾದರೋ ತಮ್ಮ ಸಹೋದ್ಯೋಗಿಗಳಾಗಿದ್ದ ಎಂ.ಎಸ್. ಪುಟ್ಟಣ್ಣನವರನ್ನು ಬಳಿಗೆ ಕರೆದು ತೆಲುಗಿನಲ್ಲಿ ಕೇಳಿದರು. ಭೀಮಾಜಿರಾಯರು, ಶ್ರೌತಿ ಎಂದರೆ ಏನಯ್ಯ? ಪುಟ್ಟಣ್ಣ, ಶ್ರೌತಿ ಎಂದರೆ ಶ್ರುತಿಯನ್ನು ಅನುಸರಿಸುವವನು. ಶ್ರುತಿ ಎಂದರೆ ವೇದೋಕ್ತಗಳಾದ ಯಜ್ಞಯಾಗಾದಿ ಕರ್ಮಗಳನ್ನು ಅನುಷ್ಠಾನ ಮಾಡುವವನು, ಮಾಡಿಸುವವನು ಶ್ರೌತಿ. ಭೀಮಾಜಿರಾಯರು, ಹಾಗಾದರೆ ಬ್ರಾಹ್ಮಣನೇ? ಪುಟ್ಟಣ್ಣ, ಹೌದು, ಬ್ರಾಹ್ಮಣರಲ್ಲಿ ಶ್ರೇಷ್ಠವಾದ ವರ್ಗದವನು. ಭೀಮಾಜಿರಾಯರು, ಬೇರೆ ಯಾರೋ ಅಂದುಕೊಂಡೇನಲ್ಲ, BA ಪಾಸ್ ಮಾಡಿದ್ದಾನೆ, ಬುದ್ಧಿವಂತನ ಹಾಗೆ ಕಾಣುತ್ತಾನೆ, ಬೇರೆ ಜಾತಿಯವನಿರಬಹುದೋ ಏನೋ ಅಂದುಕೊಂಡು ಭರವಸೆ ಕೊಟ್ಟೆ. 1 ವಾರ ಕಳೆಯಿತು. ವೆಂಕಣ್ಣ ಶ್ರೌತಿಗಳು ಆಸೆ ಪಟ್ಟುಕೊಂಡು ಭೀಮಾಜಿರಾಯರನ್ನು ಕಂಡರು. ರಾಯರು ಒಂದು ಕೈಬರಹದ ಕಾಗದವನ್ನು ಶ್ರೌತಿಗಳ ಕೈಗೆ ಕೊಟ್ಟು ಅದನ್ನು ಓದುವಂತೆ ಹೇಳಿದರು. ಆ ಬರಹ ಮೋಡಿ ಅಕ್ಷರದಲ್ಲಿದ್ದದ್ದರಿಂದ ಶ್ರೌತಿಗಳಿಗೆ ಕೊಂಚ ಕಷ್ಟವಾಯಿತು. ಭೀಮಾಜಿರಾಯರು ಕೇಳಿದರು, ಏನಯ್ಯ, ನೀವು ಕನ್ನಡದವರು ಎಂದು ಹೇಳುತ್ತೀರಿ, ಕನ್ನಡ ಓದುವುದಕ್ಕೆ ಬಾರದಲ್ಲ ನಿಮಗೆ? ಹೀಗೆ ಆಕ್ಷೇಪಣೆ ಹೊರಿಸಿ ವಾಪಸ್ ಕಳಿಸಿದರು. ಉದ್ಯೋಗ ಇನ್ನೊಬ್ಬರಿಗೆ ಸಿಕ್ಕಿತು. ಶ್ರೌತಿಗಳು ತಮ್ಮ ಆಶಾಭಂಗವನ್ನು ಶಿವಮೊಗ್ಗದಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದ H.V. ನಂಜುಂಡಯ್ಯನವರಲ್ಲಿ ಹೇಳಿಕೊಂಡರು. ನಂಜುಂಡಯ್ಯನವರು ಎಂ.ಎಸ್. ಪುಟ್ಟಣ್ಣನವರಿಗೆ ಕಾಗದ ಬರೆದರು. ಪಾಪ, ಆ ಶ್ರೌತಿಗೆ ದೊರೆಯುತ್ತಿದ್ದ ಉದ್ಯೋಗ ನಿಮ್ಮಿಂದ ತಪ್ಪಿ ಹೋಯಿತಲ್ಲ. ಶ್ರೌತಿ ಎಂದರೆ ಶ್ರುತಿ ಹಿಡಿಯುವನು ಎಂದೂ ಅರ್ಥವಾಗುತ್ತದೆ. ಮೇಳ ಊದುವಾಗ ಒಬ್ಬಾತ ತೂ ಎಂದು ಶ್ರುತಿ ಊದುತ್ತಾನಲ್ಲ, ಆದುದರಿಂದ ಬಾಜಾ ಭಜಂತ್ರಿ ಜಾತಿಯವನು ಎಂದು ಹೇಳಬಹುದಾಗಿತ್ತು. ಹಾಗೆ ಹೇಳಿದ್ದಿದ್ದರೆ ಚಾಕರಿ ದೊರೆಯುತ್ತಿತ್ತು. ಪಾಪ, ಆತ ಆಶಾಭಂಗದಿಂದ ನೋಯುತ್ತಿದ್ದಾನಲ್ಲ. ಇದು ನಿಮ್ಮ ಸತ್ಯವಂತಿಕೆಯ ಫಲ. ಪುಟ್ಟಣ್ಣನವರು ಪರಮ ಪ್ರಾಮಾಣಿಕರು.
ಲಂಚ ರುಷುವತ್ತುಗಳನ್ನು ಸಹಿಸಿದವರಲ್ಲ. ಕೆಟ್ಟವರ ಪಾಲಿಗೆ ಅವರು ಬೆಂಕಿ. ಅಸತ್ಯವನ್ನೂ ಅನಾಚಾರವನ್ನೂ ಕಂಡರೆ ಕಿಡಿಕಿಡಿಯಾಗುತ್ತಿದ್ದರು. ಅತ್ಯಂತ ಪರಿಶುದ್ಧರು. ಅವರು ವಿದ್ಯಾರ್ಥಿಯಾಗಿದ್ದಾಗಲೂ ಆಮೇಲೂ ದಿವಾನ್ ರಂಗಾಚಾರ್ಲೂರವರ ದಕ್ಷತೆಗೂ ವ್ರತನಿಷ್ಠೆಗೂ ಮನಸೋತು ಅವರ ಪ್ರಭಾವಕ್ಕೆ ಸಿಕ್ಕಿದ್ದವರು. ರಂಗಾಚಾರ್ಲೂರವರೊಡನೆ ಮಾತುಕತೆ ನಡೆಸುತ್ತಿದ್ದವರು. ಚಿಕ್ಕಂದಿನಲ್ಲಿ ಬಡತನ ಕಂಡವರು ಪುಟ್ಟಣ್ಣನವರು. ಅವರು ಚೀಫ್ ಕೋರ್ಟಿನಿಂದ ರೆವಿನ್ಯೂ ಇಲಾಖೆಗೆ ವರ್ಗಪಟ್ಟು ಅಮಲ್ದಾರರಾದರು. ಅಮಲ್ದಾರ ಹುದ್ದೆಯಲ್ಲಿದ್ದಾಗ ಅವರ ನಿಸ್ಪೃಹತೆ ಮತ್ತಷ್ಟು ಪ್ರಸಿದ್ಧವಾಯಿತು. ಸರ್ಕಾರಿ ಉದ್ಯೋಗದಿಂದ ಅವರು ನಿವೃತ್ತರಾದ ಮೇಲೆ ಕೆಲವು ಕಾಲ ಲಾಯರ್ ಆಗಿದ್ದರು. ಅವರು ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದದ್ದು ಈ ಸುಮಾರಿನಲ್ಲಿ. ಪುಟ್ಟಣ್ಣನವರು ಭಾಷೆ ಸಾಹಿತ್ಯಗಳ ವಿಷಯದಲ್ಲಿ ಮೊದಲಿನಿಂದ ಉತ್ಸಾಹಿಗಳು. ಅವರು ಶೇಕ್ಸ್ಪಿಯರ್ನ ಸಿಂಬೆಲೈನ್ ನಾಟಕವನ್ನು ಜಯಸಿಂಹರಾಜ ಚರಿತ್ರೆ ಎಂಬ ಹೆಸರಿನಿಂದ ಅನುವಾದ ಮಾಡಿದ್ದಾರೆ. ಸ್ಯಾನ್ಫರ್ಡ್ ಅಂಡ್ ಮೆರ್ಟನ್ ಎಂಬ ಬಾಲಕ ಕಥಾರತ್ನವನ್ನು ಅನುವಾದ ಮಾಡಿ ಕೊಟ್ಟಿದ್ದಾರೆ. ಅವರ 10 ಕೃತಿಗಳ ಹೆಸರುಗಳನ್ನು ಬೇರೆ ಕಡೆ ಕಾಣಬಹುದು. ಅವುಗಳಲ್ಲೆಲ್ಲ ಬಾಲ ಸಾಹಿತ್ಯದ ದೃಷ್ಟಿಯಿಂದ ಸರ್ವೋತ್ಕೃಷ್ಟವಾದ ಮೆಚ್ಚುಗೆ ಪಡೆದಿರುವ ಗ್ರಂಥ ನೀತಿ ಚಿಂತಾಮಣಿ. ಪುಟ್ಟಣ್ಣನವರು ಬರೆದ ಕುಣಿಗಲು ರಾಮಶಾಸ್ತ್ರಿಗಳ ಜೀವನ ಚರಿತ್ರೆಯೂ, ಮಾಡಿದ್ದುಣ್ಣೋ ಮಹಾರಾಯ, ಮುಸುಗ ತೆಗೆಯೇ ಮಾಯಾಂಗನೆ ಮೊದಲಾದ ಕಾದಂಬರಿಗಳು ಪೂರ್ವದ ಮೈಸೂರಿನ ಸಾಮಾಜಿಕ ವಿದ್ಯಮಾನಗಳನ್ನು ದೃಷ್ಟಾಂತಪಡಿಸುವಾಗಿವೆ. ಸುಮಾರು 1850-60ರಿಂದ 1900ರವರೆಗಿನ ಕಾಲದಲ್ಲಿ ಮೈಸೂರು, ಶ್ರೀರಂಗಪಟ್ಟಣ, ಮೇಲುಕೋಟೆ, ನಂಜನಗೂಡು, ಚಾಮರಾಜನಗರ ಈ ಪ್ರದೇಶಗಳ ಜನಜೀವನ, ಜನದ ಶೀಲ ಸ್ವಭಾವಗಳು, ಜೀವಿತಾಶಯಗಳು, ಅವರ ಮಾನ ಮರ್ಯಾದೆಗಳು, ಆಚಾರ ವಿಚಾರಗಳು ಇವೆಲ್ಲ ಚಿತ್ರ ಕಟ್ಟಿದಂತೆ ವರ್ಣಿತವಾಗಿವೆ ಪುಟ್ಟಣ್ಣನವರ ಕೃತಿಗಳಲ್ಲಿ. ಪುಟ್ಟಣ್ಣನವರ ಭಾಷಾ ಶೈಲಿ ಸರಳವಾದದ್ದು, ಜನದ ಸಾಮಾನ್ಯ ಬಳಕೆಯದು. ಕನ್ನಡಕ್ಕೆ ಸಹಜವಾದ ನುಡಿಗಟ್ಟನ್ನು ಅವರ ಲೇಖನಗಳಲ್ಲಿ ಕಾಣಬಹುದು. ಕಿರಿಯ ಲೇಖಕರ ವಿಷಯದಲ್ಲಿ ಅವರು ಆದರಣೆ ತೋರಿದರು. ನಾನು ಜಾನ್ ಸ್ಟುವರ್ಟ್ ಮಿಲ್ ತಾತ್ವಿಕನ ಸ್ವತಂತ್ರ ವಿಚಾರಕ ಪ್ರಬಂಧವನ್ನು ಆನ್ ಲಿಬರ್ಟಿ ಬೈ ಜಾನ್ ಸ್ಟುವರ್ಟ್ ಮಿಲ್ ಕನ್ನಡಕ್ಕೆ ಅನುವಾದಿಸುವ ಪ್ರಯತ್ನ ಮಾಡಿದ್ದಾಗ ಪುಟ್ಟಣ್ಣನವರು ನನ್ನನ್ನು ಹುಡುಕಿಕೊಂಡು ಬಂದು ಪ್ರೋತ್ಸಾಹ ಕೊಟ್ಟದ್ದು ಜ್ಞಾಪಕವಿದೆ. ಸಾರ್ವಜನಿಕ ವಿಚಾರಗಳಲ್ಲಿ ಪುಟ್ಟಣ್ಣನವರಿಗೆ ಇದ್ದ ಆಸಕ್ತಿ ಆಳವಾದದ್ದು ಮತ್ತು ತೀವ್ರವಾದದ್ದು. ಬೆಂಗಳೂರಿನಲ್ಲಿ ರೇಟ್ ಪೇಯರ್ಸ್ ಅಸೋಸಿಯೇಷನ್ ತೆರಿಗೆದಾರರ ಸಂಸ್ಥೆಯನ್ನು ಬಹುಕಾಲ ನಡೆಸಿದರು. ಇತರ ಸಂಸ್ಥೆಗಳಲ್ಲಿಯೂ ಶ್ರದ್ಧೆಯಿಂದ ಕೆಲಸ ಮಾಡಿದರು. ಪರಿಷತ್ತನ್ನು ಕಟ್ಟಿ ಬಲಪಡಿಸಲು ಶ್ರಮಿಸಿದವರಲ್ಲಿ ಪುಟ್ಟಣ್ಣನವರು ಒಬ್ಬರು.